ಈ ನಮ್ಮ ಹೆಮ್ಮೆಯ ಅಪ್ಪಟ ಕನ್ನಡತಿ ತಮನ್ನಾ ಭಾಟಿಯಾರವರು ಹುಟ್ಟಿ ಬೆಳೆದದ್ದೆಲ್ಲ ಮಂಡ್ಯದ ಕೆ.ಎಂ. ದೊಡ್ಡಿಯಲ್ಲಿ. ನಗದ್ ನೋಡ್ರಿ, ನಾನೇನಿಲ್ಲಿ ತಮಾಷೆನ ಮಾಡ್ತಾ ಇದ್ದೀನ. ಈಗಲೂ ಕೆ.ಎಂ. ದೊಡ್ಡಿಯಲ್ಲಿ ಅವರ ಅಜ್ಜಿ ಮನೆ ಹಾಗೇನೇ ಇದೆ. ಈ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಈ ವಿಷಯ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ನಿಮ್ಗೆಲ್ಲ ಜನರೇಟರ್ ನಾಲೆಡ್ಜ್ ಒಂದು ಸ್ವಲ್ಪ ಕಡಿಮೆನೆ ಅನ್ಸುತ್ತೆ. ತಮನ್ನಾ ಭಾಟಿಯಾರವರು ಹುಟ್ಟಿ ಬೆಳೆದದ್ದೆಲ್ಲ ಕೆ.ಎಂ. ದೊಡ್ಡಿಯಲ್ಲಿ. ಮೈಸೂರಿನ ಮರಿಮಲ್ಲಪ್ಪನ ಕಾಲೇಜಿನಲ್ಲಿ PUC ಮುಗಿಸ್ತಾರೆ. ಕನಕಪುರಕ್ಕೆ ಬಂದು ಕನ್ನಡದಲ್ಲೇ MBBS ಅನ್ನ ಮಾಡಿ ನಂತರ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಬೆಂಗಳೂರಿನಲ್ಲಿ ಕನ್ನಡ ನಶಿಸಿ ಹೋಗುತ್ತಿರುವಂತಹ ಸಮಯದಲ್ಲಿ ಕನ್ನಡದಲ್ಲಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಬೆಂಗಳೂರಿನಲ್ಲಿ ಮತ್ತೆ ಕನ್ನಡ ಚಿಗುರೊಡೆಯುವಂತೆ ಮಾಡ್ತಾರೆ. ಈ ರೀತಿಯಾಗಿ ಅದ್ಭುತವಾಗಿ ಸಾಧನೆಯನ್ನ ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಮ್ಮೆಯ ಕನ್ನಡತಿ ತಮನ್ನಾ ಭಾಟಿಯಾರವರು ಅದೊಂದು ದಿನ ಈ ಕತ್ರಿಗುಪ್ಪೆಯ ಬ್ರಹ್ಮ ಸ್ವರೂಪಿಯಾಗಿರುವ ಮ್ಯೂಸಿಕ್ ಮಾಂತ್ರಿಕನ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಆ ಮ್ಯೂಸಿಕ್ ಮಾಂತ್ರಿಕ ಕನ್ನಡ ಚಿತ್ರರಂಗದಲ್ಲಿ ಅವಕಾಶವನ್ನ ಕೊಡಿಸಿದ ನಂತರ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಬೆಳೆಯುತ್ತೆ ಬೆಳೆಯುತ್ತೆ. ಅಯ್ಯೋ, ಬೆಳ್ಕೊಂಡು ಹೊರಟೋಗ್ಬಿಡುತ್ತೆ. ಅದೆಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅಂದ್ರೆ ಬೆಂಗಳೂರಿನ ಸೀಗೆಹಳ್ಳಿಯಿಂದ ಹಿಡಿದು ಸಿಂಗಾಪುರ್ ತನಕ ಕನ್ನಡ ಚಿತ್ರರಂಗ ಬೆಳ್ಕೊಂಡು ಹೊರಟೋಗ್ಬಿಡುತ್ತೆ. ಈ ರೀತಿಯಾಗಿ ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ನಮ್ಮ ಕನ್ನಡದ ಏಳಿಗೆಗಾಗಿ, ಉದ್ಧಾರಕ್ಕಾಗಿ, ಕನ್ನಡ ಚಿತ್ರರಂಗಕ್ಕಾಗಿ ನಾವು ನೀವು ಕನಸಿನಲ್ಲೂ ಕಾಣದಂತಹ ಅದ್ಭುತವಾದಂತಹ ಕೊಡುಗೆಗಳನ್ನು ನೀಡಿರುವಂತಹ ಇಂತಹ ಕನ್ನಡತಿಯಾಗಿರುವಂತಹ ಇಂತಹ ಸಾಧಕಿಗೆ ಈ ನಮ್ಮ ಘನತೆತ್ತ ಕಾಂಗ್ರೆಸ್ ಸರ್ಕಾರ ಅವರನ್ನು ಗುರುತಿಸಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮೈಸೂರು ಸ್ಯಾಂಡಲ್ ಈ ಪ್ರಾಡಕ್ಟ್ಸ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯನ್ನ ಮಾಡಿದ್ದೇನೆ. ಇದಕ್ಕೆ ನಾವೆಲ್ಲರೂ ತುಂಬಾ ಹೆಮ್ಮೆಯನ್ನ ಪಡಬೇಕು, ತುಂಬಾ ಖುಷಿಯನ್ನ ಪಡಬೇಕು. ಅವರ ಭಾವಚಿತ್ರಗಳನ್ನ ಅಂದ್ರೆ ಅವರ ಸ್ಟಿಕ್ಕರ್ಗಳನ್ನೆಲ್ಲ ನಾವು ನೀವೆಲ್ಲ ಬೈಕ್ಗಳ ಮೇಲೆ, ಕಾರ್ಗಳ ಮೇಲೆ ಎಲ್ಲ ಕಡೆಗಳಲ್ಲಿ ಹಾಕಿ ಅವರಿಗೆ ನಾವು ಒಂದು ರೀತಿಯಾಗಿ ಗೌರವವನ್ನು ಸೂಚಿಸಬೇಕು. ಮತ್ತಿನ್ನೇನ್ರಿ ಹೇಳೋದು, ಏನು ಅಂತ ಮಾತನಾಡೋದು? ಇಲ್ಲಿ ತಮನ್ನಾರವರನ್ನ ಯಾರನ್ನು ವಿರೋಧವನ್ನ ಮಾಡ್ತಾ ಇಲ್ಲ. ನೀವು ತಮನ್ನಾರವರನ್ನಾರ ಹಾಕೊಳ್ಳಿ, ಅಥವಾ ತಾಪ್ಸಿನಾರು ಹಾಕೊಳ್ಳಿ, ಅಥವಾ ಬೇರೆ ಯಾರನ್ನಾರು ತಿಮ್ಮಕ್ಕನಾರ ಹಾಕೊಳ್ಳಿ, ಬೊಮ್ಮಕ್ಕನಾರ ಹಾಕೊಳ್ಳಿ, ಮಾಯಕ್ಕನಾರ ಹಾಕೊಳ್ಳಿ, ಯಾರನ್ನಾರು ಹಾಕೊಳ್ಳಿ. ಮೊದಲು ಆ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ಗಳೇನಿದೆ ಅದ್ರದ್ದು ಕ್ವಾಲಿಟಿಗಳನ್ನ ಮೇಂಟೈನ್ ಮಾಡೋದನ್ನ ಕಲೀರಿ. ಮೊದಲು ಬರ್ತಿದ್ದು ಯಾವ ರೀತಿಯಾಗಿತ್ತು ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ಗಳು, ಈಗ ಯಾವ ರೀತಿಯಾಗಿ ಬರ್ತಿದಾವೆ ಅಂತ ಅಂದ್ಬಿಟ್ಟು ಯಾರು ಯೂಸ್ ಮಾಡ್ತಾ ಇದ್ದೀರಾ? ನಮ್ಮನೇಲಂತೂ ಯೂಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ಗಳಿಗೆ ಯಾರು ಬ್ರ್ಯಾಂಡ್ ಅಂಬಾಸಿಡರ್ಗಳ ಅವಶ್ಯಕತೆ ಇಲ್ಲ. ಆ ಮೈಸೂರು ಎಂಬುವಂತ ಹೆಸರಿದೆಯಲ್ಲ, ಆ ಹೆಸರೇನೆ ಒಂದು ಬ್ರ್ಯಾಂಡ್ ಇದ್ದ ಹಾಗೆ. ಒಮ್ಮೆ ನೀವೆಲ್ಲ ನಿಮ್ಮನ್ನೇ ನೀವು ಒಮ್ಮೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ನೋಡಿ, ಈಗಿನ ಕಾಂಗ್ರೆಸ್ ಸರ್ಕಾರ ಏನಿದೆ, ಈಗಿನ ಕಾಂಗ್ರೆಸ್ ಸರ್ಕಾರ ಏನ್ ಈ ರೀತಿಯಾಗಿ ಪಕ್ಕದ ರಾಜ್ಯದಲ್ಲಿರುವಂತಹ ನಟಿಯರನ್ನ ಅಥವಾ ಬೇರೆ ನಟಿಯರನ್ನೆಲ್ಲ ಕರ್ಕೊಂಡ್ಬಂದು ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿ ತೋರಿಸ್ತಾ ಇದ್ದಾರೆ. ಅವ್ರು ಹೇಳುವಂತಹದ್ದೇನು? ತಮನ್ನಾ ಭಾಟಿಯಾರ್ ಅವರು ಎಲ್ಲಾ ರಾಜ್ಯಗಳಿಗೂ ಚಿರಪರಿಚಿತವಾಗಿರುವಂತಹ ಮುಖ, ಅಂದ್ರೆ ಫೇಮಸ್ ಆಗಿರುವಂತಹ ಮುಖ. ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದ್ರಿಂದ ನಮ್ಮ ಪ್ರಾಡಕ್ಟ್ಸ್ಗಳಿಗೆ ಬೇರೆ ಕಡೆ ಎಲ್ಲ ಹೆಚ್ಚಿನ ಬೇಡಿಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾರೂ ಈ ರೀತಿಯಾಗಿ ಎಲ್ಲ ರಾಜ್ಯಗಳಿಗೂ ಅಂದ್ರೆ ಎಲ್ಲ ಬೇರೆ ಭಾಷೆಗಳಲ್ಲಿಯೂ ಸಹ ಮುಖ ಪರಿಚಯ ಇರುವಂತಹ ನಟಿಯರು ಇರಲಿಲ್ವಾ? ಅಷ್ಟೊಂದು ದರಿದ್ರ ಬಂದ್ಬಿಟ್ಟಿದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಚಿತ್ರರಂಗದವರು ಒಮ್ಮೆ ಪ್ರಶ್ನೆಯನ್ನ ಮಾಡ್ರಿ. ಇಲ್ಲಿ ನಮ್ಮಲ್ಲಿ ಕೆಲವೊಂದಷ್ಟು ಜನ ಇದ್ದಾರೆ, ಅಯ್ಯಪ್ಪ ಇದೇ ಕೆಲಸನ ಏನಾದ್ರು ಬಿಜೆಪಿ ಅವ್ರು ಮಾಡ್ಬಿಟ್ಟಿದ್ರೆ ಎಲ್ಲ ಹೊರ್ಕೊಂಡ್ಬಿಟ್ಟು ನಾಡದ್ರೋಹಿ ಬಿಜೆಪಿ, ಕನ್ನಡ ವಿರೋಧಿ ಬಿಜೆಪಿ ಅಂತೆಲ್ಲ ಕೂಗಾಡ್ಬಿಡ್ತಾ ಇದ್ರು, ಕಿರ್ಚಾಡ್ಬಿಡ್ತಾ ಇದ್ರು. ಯಾಕೆ ಈಗ ಪ್ರಶ್ನೆಯನ್ನ ಮಾಡೋದಿಲ್ವಾ? ನೇರವಾಗಿ ಹೇಳ್ತೀನಿ, ನನ್ಗೇನ್ ಭಯ ಅನ್ನೋದಿಲ್ಲ. ಈ ನಮ್ಮಲ್ಲಿ ಕೆಲವೊಂದಷ್ಟು ಕನ್ನಡ ಸಂಘಟನೆಗಳಿದಾವೆ ಕಣ್ರಿ. ಈ ಕೆಲ ಕನ್ನಡ ಸಂಘಟನೆಯಲ್ಲಿ ಇರುವಂತಹ ಕಾರ್ಯಕರ್ತರುಗಳು, ಅದರ ರಾಜ್ಯಾಧ್ಯಕ್ಷರುಗಳು, ಇವರುಗಳೆಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ರಸ್ತೆಗಿಳಿತಾರೆ, ಹೋರಾಟಗಳನ್ನ ಮಾಡ್ತಾರೆ, ಕಿರ್ಚಾಡ್ತಾರೆ, ಬಡ್ದಾಡ್ಕೊಳ್ತಾರೆ, ಬಾಯ್ ಎಲ್ಲ ಬಡ್ಕೊಳ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂತು ಅಂತಂದ್ರೆ ಯಾವ ಕಿರ್ಚಾಟನೂ ಇಲ್ಲ, ಯಾವ ಅರ್ಚಾಟನೂ ಇಲ್ಲ, ಎಲ್ಲ ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತಾರೆ. ಯಾಕೆ ಅಂತ ಎಲ್ಲವನ್ಗೂ ಸಹ ಗೊತ್ತು. ಮೊದಲು ಈ ರೀತಿಯಾಗಿ ಮಾಡೋದನ್ನ ಬಿಡಿ. ಹೋರಾಟ ಅಂತಂದ್ಮೇಲೆ ಹೋರಾಟಗಳನ್ನ ಹೋರಾಟದ ರೀತಿಯಾಗಿ ಮಾಡಬೇಕು. ಇನ್ನ ನೀವುಗಳು ಒಮ್ಮೆ ನಿಮ್ಮನ್ನೇ ನೀವು ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರು ಹೀರೋಯಿನ್ಗಳು ಇರ್ಲಿಲ್ವಾ? ಈ ರಾಜಕಾರಣಿಗಳು ವೇದಿಕೆಗಳ ಮೇಲೆ ಮಾತ್ರ ನಿಂತ್ಕೊಂಡು ಏನಂತ ಹೇಳ್ತಾರೆ, ನಮ್ಮ ಸರ್ಕಾರ ಕನ್ನಡಿಗರ ಸರ್ಕಾರ, ಕನ್ನಡಿಗರಿಗಾಗಿ ಅವಕಾಶಗಳನ್ನು ನೀಡುವಂತಹ ಸರ್ಕಾರ, ಹಾಗೆ ಹೀಗೆ ಅಂತೆಲ್ಲ ವೇದಿಕೆಗಳ ಮೇಲೆ ಬರೀ ಭಾಷಣ ಮಾಡೋದಲ್ಲ, ಅದನ್ನ ಹೇಳುವಂತಹ ಮಾತುಗಳನ್ನ ಮಾಡಿ ತೋರಿಸ್ಬೇಕು.
ಈ ಕೆಲವೊಂದಷ್ಟು ನಟರುಗಳಿದ್ದಾರೆ, ಅಯ್ಯಯ್ಯಯ್ಯಯ್ಯೋ, ಏನು ಮಾತೆತ್ತಿದ್ರೆ ಕನ್ನಡ 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 ಕನ್ನಡಕ್ಕಾಗಿ ನಾವು ದುಡಿತಾ ಇದ್ದೀವಿ, ಕನ್ನಡಕ್ಕಾಗಿ ಹಾಗೆ ಮಾಡ್ತಾ ಇದ್ದೀವಿ. ಫಿಲಿಂ ಚೇಂಬರ್ ಅಂತೆ. ನೋಡ್ತಾ ಇದ್ದೀವಿ ನೀವು ಕನ್ನಡಕ್ಕಾಗಿ, ಕನ್ನಡದ ಏಳಿಗೆಗಾಗಿ ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಹೇ, ನಿಮ್ಮಂಥವ್ರಿಗೆಲ್ಲ ನಿಜವಾಗಿಯೂ ಸತ್ಯವಾಗಿ ಹೇಳ್ತೀನಿ, ನಾಚಿಕೆ ಆಗ್ಬೇಕು. ಇದಾರೆ ನಮ್ಮ ಕನ್ನಡದಲ್ಲೂ ಹೀರೋಯಿನ್ಗಳು. ಅಂಥವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡೋದನ್ನ ಬಿಟ್ಟು ಎಲ್ಲ ನನಗೆ ಒಂದು ಕಡೆ ಬೇಜಾರು ಅಂತ ಅನಿಸ್ತು. ಹಾಗಾಗಿ ಹೇಳಲೇಬೇಕಾಯ್ತು, ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಎಲ್ಲರೂ ಒಮ್ಮೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಜೋರಾಗಿ ಹೇಳ್ತಾ, ಜೈ ಕರ್ನಾಟಕ ಅಂತ ಘೋಷಣೆಗಳನ್ನ ಕೂಗ್ತಾ, ನೆಕ್ಸ್ಟು ನವೆಂಬರ್ ಬರುತ್ತಲ್ಲ, ಅವಾಗ ನಮ್ಮ ಕನ್ನಡವನ್ನ ಉಳಿಸೋಣ. ಅಲ್ಲಿ ತನಕ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅವ್ರನ್ನ ಆಯ್ಕೆಯನ್ನ ಮಾಡ್ಕೊಳ್ತೀರನ ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.